ಈ ಕಾಂಗ್ರೆಸ್ಸಿಗರು ಕರ್ನಾಟಕಕ್ಕೆ ಮೋದಿ ಚೊಂಬು ಕೊಟ್ಟರು ಅಂತ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ. ಅಲ್ರಿ, ನಿಜವಾಗಿ ನಮ್ಮ ದೇಶಕ್ಕೆ ಚೆಂಬು ಕೊಟ್ಟರು ಯಾರು ಗೊತ್ತೇನ್ರಿ? ಇಡೀ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಇಲ್ಲಿ ತನಕ ಚೆಂಬು ಕೊಟ್ಟವರು ಕಾಂಗ್ರೆಸ್ಸಿಗರು, ಖಾಲಿ ಚೆಂಬು ಕೊಟ್ಟವರು. ನೋಡಿ, ಸಣ್ಣ ವಿಷಯ, ಇವತ್ತು ಸಿಸಿಯಲ್ಲಿ ಮೋದಿಯವರು ಕೂಡ ರಾಮ ಮಂದಿರದ ಬಗ್ಗೆ ಚೆನ್ನಾಗಿ ವಿವರಿಸಿ ಮಾತಾಡಿದರು. ಏಕೆಂದರೆ 500 ವರ್ಷಗಳಿಂದ ನಡೀತಾ ಇರೋ ವಿವಾದವನ್ನು, ರಾಮ ಮಂದಿರ ಬಾಬರಿ ಮಸೀದಿ ಮತ್ತು ಅಯೋಧ್ಯ ಬಾಬರಿ ಮಸೀದಿ ರಾಮ ಮಂದಿರ ವಿವಾದವನ್ನು ಈ ಸ್ವತಂತ್ರ ಸಿಕ್ಕಿದ ಮೇಲೆ ಇವರು ಕಾಂಗ್ರೆಸ್ಸಿಗರು ಅದು ಹೇಗೂ ರಾಮನ ಜನ್ಮಭೂಮಿ ಅಂತ ಗೊತ್ತಿದೆ, ಅದು ಅಯೋಧ್ಯೆ ರಾಮ ಮಂದಿರ ಐತಿ ಜಾಗ ಅನ್ನೋದು ಕಾಂಗ್ರೆಸ್ಸಿಗರಿಗೂ ಗೊತ್ತಿದೆ, ಮುಸ್ಲಿಮರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ಒಂದು ಬರೀ ಪುರಾಣ ಕಥೆ ಅಲ್ಲ, ರಾಮಾಯಣ ಒಂದು ಐತಿಹಾಸಿಕ ಕಥೆ ಅದು ಆ್ಯಕ್ಚುಲಿ. ಏಕೆಂದರೆ ಭಾಳ ಕಡೆ ಐತಿಹಾಸಿಕವಾಗಿ ಅಲ್ಲಿ ಕುರುಹುಗಳು ಸಿಗ್ತಾ ಇದ್ದಾವೆ. ಮತ್ತು ಆ ಮಂದಿರಲ್ಲೂ ಕೂಡ ಉತ್ಖನನ ಮಾಡಿದಾಗ ಕುರುಹುಗಳು ಸಿಕ್ಕಿದೆ. ಆದರೂ ಕೂಡ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಕೊಳೆಯುವಂತೆ ಮಾಡಿದ್ದೇ ಕಾಂಗ್ರೆಸ್ಸು. ಹಾಗೆ ಅದು ಕೋರ್ಟ್ನಲ್ಲೇ ಕೊಳೆಯುವಂತೆ ಮಾಡಿ 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 ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಖಾಲಿ ಚೊಂಬು ಕೊಟ್ಟಿರೋದೇ ಕಾಂಗ್ರೆಸ್ಸು. ಆಮೇಲೆ ಮುಸ್ಲಿಮರಿಗೂ ಕೂಡ ಖಾಲಿ ಚೊಂಬು ಕೊಟ್ಟಿದೆ. ನೋಡಿ, ಮುಸ್ಲಿಮರನ್ನು ಬರೀ ವೋಟ್ ಬ್ಯಾಂಕಾಗಿ ಬಳಸ್ಕೊಂಡು ಇಲ್ಲಿವರೆಗೂ ಯಾವುದೇ ರೀತಿ ಮುಸ್ಲಿಂ ಅಭಿವೃದ್ಧಿಯನ್ನು ಮಾಡಿಲ್ಲ. ನೋಡಿ, ನಮ್ಮ ಮೋದಿಜಿಯವರು ಈ ತ್ರಿವಳಿ ತಲಾಖನ್ನು ತೆಗೆದು ಹಾಕಿದ ಮೇಲೆ ಮುಸ್ಲಿಮರು ಎಷ್ಟು ಖುಷಿಯಿಂದ ಇದ್ದಾರೆ ಗೊತ್ತಾ? ಮುಸ್ಲಿಂ ಬಾಂಧವರು ಇವತ್ತಿಗೂ ಅವರು ಹೆಣ್ಮಕ್ಳು ಓಟ್ ಅಂತೂ ಪೂರ್ಣ ಮೋದಿಜಿಯವರಿಗೆ ಬೀಳುತ್ತೆ. ಆಮೇಲೆ ಗಂಡಸರು ಕೂಡ ಕೆಲವೇ ಒಂದು ಯುವಕರು ಅದರ ವಿರೋಧ ಇರ್ಬೋದು ಬಿಟ್ಟರೆ, ಈಗ ಹೆತ್ತು ತಂದೆ ತಾಯಿಗಳು ತುಂಬ ಖುಷಿ ಪಡ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ನವ್ರು ಯಾಕೆ ಮಾಡಬಾರ್ದಿತ್ತು? ನೋಡಿ, ತ್ರಿವಳಿ ತಲಾಖಿಂದ ಎಷ್ಟೊಂದು ದೊಡ್ಡ ಅನಾಹುತ ನಡೀತೈತೆ ಪಾಪ ಅವರು ಮುಸ್ಲಿಂ ಬಾಂಧವರಲ್ಲಿ. ಅದನ್ನು ತಡೆಯೋದಕ್ಕೆ ಮೋದಿಜಿಯವರು ದಿಟ್ಟ ಹೆಜ್ಜೆಯನ್ನು ಇಟ್ಟರು, ತ್ರಿವಳಿ ತಲಾಖನ್ನು ತೆಗೆದು ಹಾಕಿದರು. ಅದರಿಂದ ಮುಸ್ಲಿಂ ಬಾಂಧವರಿಗೆ ಅನುಕೂಲ ಆಯಿತು ಬಿಟ್ಟರೆ ಕೆಟ್ಟದ್ದಾಗಲಿಲ್ಲ. ಇವರು ಕಾಂಗ್ರೆಸ್ಸಿಗರು ಮಾಡಿದ್ದೇನು? ಅಲ್ಲಿವರೆಗೆ ಬರೀ ಕನ್ನಡಿಗಂಟು ತೋರಿಸಿ ನಿಮ್ಗೆ ಉದ್ಧಾರ ಮಾಡ್ತೇನೆ ಹೇಳ್ತಾ ಬಂದುಬಿಟ್ರೆ ಅವ್ರನ್ನ ಏನೂ ಉದ್ಧಾರ ಮಾಡಿಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ, ವಾಜಪೇಯಿ ಸರ್ಕಾರ ಇದ್ದಾಗಿಂದನೂ ಕೂಡ ಹಜ್ ಯಾತ್ರೆಗೆ ಕಾಂಗ್ರೆಸ್ಸಿಗರು ಕೊಟ್ಟಿಗಿಂತ ಹೆಚ್ಚಿಗೆ ಹಣವನ್ನು ಮೀಸಲಾಗಿಡ್ತಾ ಇತ್ತು. ನಮ್ಮ ಕರ್ನಾಟಕದಲ್ಲೂ ಯಡಿಯೂರಪ್ಪಾಜಿಯವರು ಹಜ್ ಯಾತ್ರೆಗೆ ಹೆಚ್ಚಿನ ಹಣವನ್ನು ಕೊಟ್ಟರು. ಈ ಮೋದಿಜಿಯವರು ಅದನ್ನೇ ಮಾಡ್ತಾ ಇದ್ದಾರೆ. ಯಾರ್ರೀ ಅನ್ಯಾಯ ಮಾಡ್ತಾ ಇದ್ದಾರೆ? ಖಾಲಿ ಚೆಂಬು ಕೊಡೋರು ಯಾರ್ರೀ? ನಿಜವಾಗಿ ಕಾಂಗ್ರೆಸ್ಸಿಗರು ಎಲ್ಲರಿಗೂ ಖಾಲಿ ಚೆಂಬು ಕೊಡ್ತಾ ಇದ್ದಾರೆ. ಅದು ಜನಿಗೆಲ್ಲ ಗೊತ್ತಾಗ್ತಾನೆ ಇಲ್ಲ.